ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಹಾಗೂ ಬಿಲ್ಲವ ಸೇವಾ ಸಮಾಜ ಕೊಲ್ಯ ಸೋಮೇಶ್ವರ ಇದ್ರ ವತಿಯಿಂದ ಕೊಲ್ಯ ಬಿಲ್ಲವ ಭವನದಲ್ಲಿ 48ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಬೆಸ್ಟ್ ಫೌಂಡೇಶನ್ ಬೆಳ್ತಂಗಡಿ ಇದರ ಅಧ್ಯಕ್ಷರಾದ ರಕ್ಷಿತ್ ಶಿವರಾಮ್ ಉದ್ಘಾಟಿಸಿ ಬಳಿಕ ಮಾತನಾಡಿದ್ದಾರೆ. ಕೊಲ್ಯ ಪ್ರದೇಶದ ಬಿಲ್ಲವ ಸಂಘ ರಾಜ್ಯದಲ್ಲಿ ಅಂದದ ಚಂದದ ಸಮೃದ್ಧಿ ತುಂಬಿದ ಜಾಗವೆಂದು ಹೆಸರಾಗಿದ್ದು, ಸಮಾಜದ ಬಡ ವರ್ಗದವರಿಗೂ ಸಂಘದ ಮೂಲಕ ನೆರವು ತಲುಪುವ ಕಾರ್ಯ ನಡೆಯುತ್ತಿದೆ. ಸಮಾಜ ಸಂಘ ಸಂಸ್ಥೆಗಳು ಅವರ ಕೈಯನ್ನ ಹಿಡಿದು ಮುಂದೆ ಬರಲು ವೇದಿಕೆಯಾಗಿದೆ ಅಂತ ಹೇಳಿದರು. ಇಡೀ ರಾಜ್ಯದ ಇಟ್ಟು ಕೊರ್ಲುದ ಜಾಗೆ ಓಲಾಣದ ಇತ್ತಲ್ಲ ಅವು ಕೊಲ್ಯ ಅಂತ ಕಂಡ್ರೆ ಇದು ಅತ್ಯಂತ ಸಂತೋಷ. ಈ ಪಾಕರಕ್ಕೆ ವಿಚಾರಣೆ ಬರೋದಿಲ್ಲ ದಯ ಬರೋದಿಲ್ಲ ಬಟ್ ಇಂಕಲೋಜಿ ದೂರದೃಷ್ಟಿ ಕೂಡ ಈಗ ಸಮಾಜಕ್ಕೆ ಜಾತ ಆದಾಯ ಬರೋದು ಮಲ್ಲದಲ್ಲ ಶ್ರೀಮಂತಿಕೆ ಸಮಾಜ ಏರೋ 5 ಜನ 4 ಜನ ತೂಪ ಅದು ಶ್ರೀಮಂತ ಸಮಾಜ ಅಂತ ಬಂದ್ರೆ ಆಗ್ತದೆ. ಭಾರಿ ಬಡಪಟ್ಟಡೆ ನಮ್ಮ ಸಮಾಜದ ಜನಕರು ವಿದ್ಯಾಭ್ಯಾಸಕ್ಕೆ ಈಗಲ ಫೀಸ್ ಕಟ್ಟರೆ ಬಂಗಾಡು ಜೋಕುಲು ಇಲ್ಲಿ ಜನ ಕುರುಲೇರು ಅದನ್ನ ಬೇರೆ ಜನ ಕುರುಲೇರು ಅದಕ್ಕೆ ಮಾತ್ರ ಏರ್ ಕೈ ಬರ್ತೋಡ್ಕೊಂಡ ನಾರಾಯಣ ಗುರುಗಳ ತತ್ವಾದರ್ಶ ನಂಬುದಿನ ಚಿಂತ ಇಂಚಿಂತ ಸಮಾಜರು ಸಂಘ ಸಂಸ್ಥೆಗೆ ಅದನ್ನ ಕೈ ಬರ್ತೋಡು ಬರ್ಬರಚಿಂತ ಕೊಲ್ಯ ಸೋಮೇಶ್ವರ ಹಿರಿಯ ಸಂಘ ರಾಜ್ಯದಲ್ಲೇ ಗಣನೀಯವಾದ ಇತಿಹಾಸ ಪ್ರಸಿದ್ಧ ಹಾಗೂ ಸಕ್ರಿಯ ಸಂಘವಾಗಿ ಗುರುತಿಸಿಕೊಂಡಿದೆ. ಸಂಘಕ್ಕೆ ಸಮಾಜವು ಎಂದಿಗೂ ಚಿರಋಣಿಯಾಗಿರುತ್ತೆ. ಬೆಂಗಳೂರು ಬಿಲ್ಲವ ಸಂಘದಂತೆಯೇ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರುವ ಕೊಲ್ಯ ಸಂಘವು ಆದಾಯ ತರುವಂತಹ ಸ್ಥಳದಲ್ಲೇ ಕಾರ್ಯನಿರ್ವಹಿಸುತ್ತಿದೆ. ಸೂಕ್ತ ಆಲೋಚನೆ, ದೂರದೃಷ್ಟಿ ಮತ್ತು ಸಮರ್ಥ ನಾಯಕತ್ವದಿಂದ ಬಹುಮಹಡಿ ಕಟ್ಟಡವು ಶೀಘ್ರದಲ್ಲೇ ನೆಲೆಯೂರಲಿದೆ ಅಂತ ಶುಭವನ್ನ ಹಾರೈಸಿದ್ರು. ಅಧ್ಯಕ್ಷರ ಪಂಡಿಲಕದೆ ಅತ್ಯಂತ ಹಿರಿಯ ಒಕ್ಕ ಬಾರಿ ಬಿರಾಕದ ಬಿಲವ ಸಂಘ 40 ವರ್ಷ ಈ ಬಿಲವ ಸಂಘ ಆಗ್ತದೆ. 1978 ಆಲಿದ ಮಹನೀಯರ ನಕಲು ಆಲಿದ ಸಮಾಜದ ಹಿರಿಯರ ನಕಲು ಈ ಒಂದು ಬಿಲವ ಸಂಘ ಸ್ಥಾಪನೆ ಮಾಡ್ತಿದ್ದಾರೆ. ನಾನು ಇತ್ತೀಚಿನ ದಿನಟ್ಟ ದಾಮೋದರ ಸುವರ್ಣ ಒಂದು ಆತ್ಮಚರಿತ್ರದ ಪುಸ್ತಕದ ತುಲಗ ಇಂಥ ಪರ ಫೋಟೋಲಿನ ಪುರ ತೋರಿದ್ದ ಇದು ಮಲಮಲ್ಲ ಮಹನೀಯರು ಈ ವೇದಿಕೆಗೆ ವೈದ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ವೈದ್ಯರು ಜನಾರ್ದನ್ ಪೂಜಾರು HR ಬಸವರಾಜ್ ರಾಜ್ಯದ ಮಲಮಲ್ಲ ಮಹನೀಯರು ಈ ವೇದಿಕೆಗೆ ವೈದ್ಯರ ಚಿನ್ನೋಜಿ ಭಾರಿ ಉದರ್ ಹೋಗಿನ ಚಿಕ್ಕ ಸಂಘ ಯಾಕಂದ್ರೆ ದಾಯ ಇದು ಬರೋದ ಜಾಗೆ ಬರೋದಿಲ್ಲ ಬೇಡ. ರಾಷ್ಟ್ರೀಯ ಹೆದ್ದಾರಿ ಕೇರಳದ ಕರ್ನಾಟಕ ಎಲ್ಲ ಜೋಡಣೆ ಮಾಡುವ ಚಿಂತ ರಾಷ್ಟ್ರೀಯ ಹೆದ್ದಾರಿಗಳು ಭಾರಿ ಡೆವಲಪ್ಮೆಂಟ್ ಆಗೋದು ಕೂಡ ಚಿಂತ ಜಾಗೆ ಉಂಟು. ಆನಿನ ಕಾಲದ ಒಂದು ಊರದ ಪಿದಾಯಿ ಭಾರಿ ಉಡ್ಲಾಡದ ಪಿದಾಯಿದ ಜಾಗೆ ಅಂತ ತೆಗೆದುಕೊಳ್ಳಿ ಅಂಡ ಇಡೀ ಒಂದೊಂದು ಗೋಲ್ಡ್ ಮೈನ್ ವಿದ್ಯೆ ಕುಲ್ದ ಬಂದ್ರೆ ಈಗ ಅತ್ಯಂತ ಸಂತೋಷ. ಯಾಕಂಡ ಕಾಲಿಯೊಂಜಿ ಸಭಾಭವನ ಕಾಲಿಯೊಂಜಿ ಅನ್ನಛತ್ರ ಕಾಲಿಯೊಂಜಿ ಗುರುಮಂದಿರದ ಚಿಂತನೆ ಬಿಡುದು ಐದು ಮಿತ್ತಿಗೆ ಯೋಚನೆ ಮಾಡ್ಕೊಡಪ್ಪ. ಇಲ್ಲಿ ಬ್ಯಾಂಗ್ಳೂರು ಬಿಲ್ಲವ ಸಂಘ ಆನಿ ಜನಾರ್ದನ್ ಪೂಜಾರಿಯರು ಅಲ್ಲಿ ಬಿಕೇರಿ ಪ್ರಸಾದ್ ಪೂರ ಸೇರಿದ ಊರ್ದ ವಿಲಯ ಜಾಗೆಗೆ ಐಡೆಂಟಿಫೈ ಮಾಡ್ತೀರಿ. ಇಲ್ಲಿ ಆ ಜಾಗೆಗೆ 14 ಲಕ್ಷ ರೂಪಾಯಿ ಆದಾಯ ಬರೋದು. ಅಲ್ಪ ನಾರಾಯಣ ನೇತ್ರಾಲಯದ ಆಸ್ಪತ್ರೆ ದಕ್ಕಲು ಸಾಧಾರಣ 11 ಲಕ್ಷ ರೂಪಾಯಿ ಅಕುಲೆ ಬಾಡಿಗೆ ಕೊಡೋದು. ಐದು ಜಾತಿ ಸಮಾಜ ಗೋಡಾಲಿಂದ ಬೇರೆಯರು ಸ್ಕಾಲರ್ಶಿಪ್ ಅವಾರ್ಡ್ ಕುಟುಂಬ ಕುರುಕುರದಿಂದ ವ್ಯವಸ್ಥೆ ಇರ್ತಾರೆ. ಇಲ್ಲಿ ಈ ಜಾಗೆಲ್ಲ ಅಂಚಿತ ಒಂದು ಶಕ್ತಿ ಉಂಟು. ಇರೋದ ಜಾಗೆಲ್ಲ ಮಾನ್ಯ ತೂಪ ಈ ಜಾಗೆಲ್ಲ ತೂಪ ತುಂಬ ಮಲ್ಲ ಆಲೋಚನೆ ಮತ್ತು ಕರಿಸರ್ತಿಲ್ಲ ಪಂಡೆ ಇದು 1-2 ಫ್ಲೋರ್ಗೂ ಸೀಮಿತ ಮನ್ಕೋಚಿ ಈ ಮಾರ್ಗಡ್ ಸರಿಯಾದ ತೋಲ್ಪಂಡ 30 ಫ್ಲೋರ್ದ 5 ಫ್ಲೋರ್ದ ಬಿಲ್ಡಿಂಗ್ ಎಲ್ಲ ಉಂಟು. ನಮ್ಮಲ್ಲ ಮನ್ಪನೆದಲ್ಲ ಭಂಗ ಐತಿ. ಸರಿಯಾದ ಚಿತ್ತ ಆಲೋಚನೆ, ಸರಿಯಾದ ಚಿತ್ತ ದೂರದೃಷ್ಟಿ, ಸರಿಯಾದ ಚಿತ್ತ ನಾಯಕತ್ವ ಇರ್ತದ 30 ಫ್ಲೋರ್ದ ಬಿಲ್ಡಿಂಗ್ ಅಂತದ ಈ ಇಡೀ ಸಮಾಜಕ್ಕೆ ಶಕ್ತಿ ತುಂಬುವ ಚಿತ್ತ ಬೇರೆ ಕೊಲ್ಯ ಬಿಲ್ಲವ ಸಂಘದ ಆವಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಪ್ರಕಾಶನ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಗೋಪಾಲ ಪೂಜಾರಿ ವೀರನಗರ ಅವರು ವೈಯಕ್ತಿಕವಾಗಿ ಭೂಮಿ ಕಳೆದುಕೊಂಡಿರುವುದರಿಂದ ಸಮಾಜ ಸೇವಾ ಕಾರ್ಯಾಲಯ ಖರೀದಿಸಲು ಅಡಚಣೆ ಎದುರಾಗುತ್ತಿದೆ. ನಾವು ವಿದ್ಯೆ ನೀಡುತ್ತಿದ್ದೇವೆ, ಆದರೆ ಸಮಾಜದಲ್ಲಿ ಸಂಸ್ಕಾರ ಮತ್ತು ಬುದ್ಧಿವಂತಿಕೆ ಬೆಳೆಯಬೇಕು, ಹೆತ್ತವರ ಋಣವನ್ನು ತೀರಿಸುವ ಮನೋಭಾವ ಬೆಳೆಸಬೇಕು ಎಂದು ಹೇಳಿದ್ದಾರೆ. ನಮ್ಮ ಭೂಮಿಗೆ ಕಳೆದುಕೊಂಡು
ಮಸ್ತ್ ನಮ್ಮ ಹಿರಿಯರಿಗೆ ಕೂಡ ಭೂಮಿಲಿ ಇರ್ತೇವೆ ಅಂಡ ಸಮಾಜ ಸೇವೆದಾದ ಗೋಡು ಬಂದರೆ ಆಗಲಿಕ್ಕೆ ಆಲೋಚನೆ ಇದ್ದೇವೆ ಅದನ್ನು ಅಂಚೆ ನಮ್ಮ ಭೂಮಿ ಮಾತಾಡ್ಬೋದು ಇನ್ನು ನಮಗೆ ಈ ಸಮಾಜ ಸೇವೆ ಕೂಡ ಈಗ ಕಾರ್ಯಾಲಯ ಕೊಡೋದು ಈ ಜಾಗದಲ್ಲಿ ಕೂಡ ಭಾಳ ಕಷ್ಟ ಅಂಚಿನ ಸಂದರ್ಭಗಳು ಈ ಕೊಲ್ಲಿಯ ಬಿಲ್ಲವ ಸಂಘದ ಪ್ರಧಾನ ದಿನಗಳು ಅವು ಯಾರು ಪಂಡಿತರ ಇಡೀ ಮಾತ್ರ 42 ವರ್ಷ ತುಂಬ ಅಡಿಪಾಯ ಮಾಡಿದಿನಗಳು ಕೂಡ ಆಯ್ತಾ ಒಂಜಿ ಎಡೆಪ್ಪು ಅಕ್ಕ ಮಾತ ಕೆಲಸ ಬಂದಿನಗಳು ಇಡೀ ಆ ಈದ್ ಮಗಂಜಿ ಆ ಜಾಗೃತಿ ಪಡ ಅಕ್ಕಳು ಬೈದಿನ ಅಕ್ಕಳು ನಡತಿದಿನ ಅಕ್ಕಳು ಇಲ್ಲ ಬಾಕಿಲು ಹೋದಿನ ತರ ತಕ್ಕ ಹೊಂದಿರ್ತದೆ ಏಕ ಮಾತ್ರ ಬಂದಿರ ಪಡೆದ ಅವಕ್ಕೆ ಮಾತ್ರ ಗೊತ್ತಂತ ಅಂದರೆ ನನಗೆ ಗೊತ್ತಾಗುತ್ತೆ ದಯಪಟ್ಟ ಇಂಕೊಲ್ಲ ಈ ರೀತಿ ಒಂಜಿ ಜಾಗೃತಿ ಜಾಗ ನಮ್ಮ ಇದು ಮಾತ್ರ ಇಲ್ಲ ಎದುರು ಬಂದಿನ ಅಣ್ಣನಕ್ಕದವರು ಹಕ್ಕನಕ್ಕದವರು ಇಲ್ಲಿ ನಮ್ಮ ಈ ಸಮಾಜದ ಸೇವೆ ಮಾಡ್ಕೊಡಂಡ ನಮ್ಮ ಅಪ್ಪೆಮ್ಮನಗಳು ಅಕ್ಲಿಗೆ ಸಾಂಗೇನೇ ಬಂಗ ಹತ್ತಿರ ಕೊಡ್ತಿದ್ದಂಡು ಜೋಕ್ಲಿಯನ್ನು ಮಲ ಮಾಡ್ಕೊಂಡ್ರೆ ವಿದ್ಯೆ ಕೊರೆಯೋದು ಕಷ್ಟ ಆಗ್ತದೆ ಈ ಕಾಲ ನಮ್ಮ ಸದನವಾದ ವಿದ್ಯೆ ಕೊಲ್ಪ ಅಲ್ಲ ಬುದ್ಧಿ ಒಂಚೂರು ಹೆಚ್ಚು ಕಮ್ಮಿ ಅವಾಗ ವಿದ್ಯೆ ಇದೆ ಅಲ್ಲ ಬುದ್ಧಿವಂತಿಗೆ ಒಂಚೂರು ಜಾಸ್ತಿ ಆ ಪೊರ್ತುಡು ಇಲ್ಲಿ ನಮ್ಮ ತಾಯಿ ಕೆಲಸ ಮಾಡ್ಕೊಂಡ ನಮ್ಮ ಅಪ್ಪಮ್ಮನ ಋಣ ತೀರಿಸೋಡ ಈ ಸಮಾಜದ ಒಟ್ಟು ಅಪ್ಪನ ಅಣ್ಣನ ಜೋಗಿನ ಮಾತ ಒಂದು ಸೇವೆ ಮಾಡ್ತದೆ ಅಕ್ಕನ ಪುತ್ರ ಅಪ್ಪಮ್ಮನ ಸೇವೆ ಸಂದಾಯದಲ್ಲಿ ಈ ಒಂದು ಜಾಗಡೆ ಒಂದು ನನಗೆ ಸಾಧ್ಯ ಈಗ ನನಗೆ ವಾಪನಿಲ್ಲ ಅಪ್ಪಮ್ಮನ ಋಣ ಸಂದಾಯ ಭಾರಿ ಕಷ್ಟ ಎದವರ ಇಂಚಿನ ಕೆಲಸನೂ ನನ್ನಂತೂ ಮಲ್ಪದೆ. ಈ ಸಂದರ್ಭದಲ್ಲಿ ಹಿರಿಯ ರಂಗಭೂಮಿ ಕಲಾವಿದ ಪ್ರಭಾಕರ್ ಕೊಲ್ಯ ಅವರನ್ನು ಸನ್ಮಾನಿಸಲಾಯಿತು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಗಂಗಾಧರ ಪೂಜಾರಿ ಕುಜುಮಗದ್ದೆ, ಕರ್ನಾಟಕ ಜನಪದ ಪರಿಷತ್ ಉಳ್ಳಾಲ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾದ ಪ್ರವೀಣ್ ಎಸ್ ಕುಂಪಲ, ಪಿಎಚ್ಡಿ ಪದವಿ ಪಡೆದ ಅಪೂರ್ವ ಆರ್ ಪೂಜಾರಿ ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು. ವಾಹಿನಿ ಕೇಂದ್ರ ಸಮಿತಿ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಪಡು ಮಾತನಾಡುತ್ತಾ, ಗಣ್ಯರು ಹಿರಿಯರ ಮಾರ್ಗದರ್ಶನ ಮತ್ತು ಗುರುಗಳ ಸಂದೇಶಗಳನ್ನು ಪಾಲನೆ ಮಾಡುವ ಉದ್ದೇಶದಿಂದ ಸಮಾಜ ಸೇವಾ ಸಂಘ ಹುಟ್ಟಿಕೊಂಡಿದ್ದು, ಕಟ್ಟಕಡೆಯ ವ್ಯಕ್ತಿಯ ಕಲ್ಯಾಣವೇ ಸಂಘದ ಮುಖ್ಯ ಧ್ಯೇಯವಾಗಿದೆ. ಕಳೆದ 48 ವರ್ಷಗಳಿಂದ ಸಮಾಜದ ಸದೃಢತೆಗೆ ನಡೆಸಿದ ಪ್ರಯತ್ನಗಳೇ ಇಂದಿನ ಸಂಘದ ಬಲವಾಗಿದೆ. ಮುಂದಿನ ದಿನಗಳಲ್ಲಿ ಉತ್ತಮ ನಾಯಕತ್ವ ಬೆಳೆಸುವ ಕಾರ್ಯಗಳು ನಡೆಯಬೇಕಿದ್ದು, ಯುವಕರ ಭಾಗವಹಿಸುವಿಕೆ ಹೆಚ್ಚಾಗಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸುಮಾರು 45 ವರ್ಷದ ಮುಂದೆ ಪ್ರಾರಂಭವಾದ ಹೋಗಿ ಪಿರಾಮಿದ ಸಂಸ್ಥೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಈ ತತ್ವಾದರ್ಶಗಳು ಇಂಚಗೊಂಡ 5 ಪೂರಕವಾದ ಹಿರಿಯರು ಈ ಸಮಾಜದ ಬೆಳವಣಿಗೆಗೆ ಪೂರಕವಾದ ನಾರಾಯಣ ಗುರುಕುಲ ಒಂದು ಸಂದೇಶಕ್ಕೆ ಪೂರಕವಾದ ವಿದ್ಯೆ ಹೆಚ್ಚನಕ್ಕೆ ಅಗತ್ಯತೆ ಉಂಟು. ವಿದ್ಯೆಯಿಂದ ನಮ್ಮ ಸಮಾಜದಲ್ಲಿ ಹೆಚ್ಚು ತರದಿದ್ದು ನಡಪರ ಸಾಧ್ಯತೆ ಉಂಟು ಬಗ್ಗೆ ನಾರಾಯಣ ಗುರುಗಳ ಒಂದು ಸಂದೇಶ ಬರೀ ಪರಿಪೂರ್ಣವಾದ ಅರ್ಥಪೂರ್ಣವಾದ ಪಾಲನೆ ಸಂಪೂರ್ಣ ನಮ್ಮ ಸಮಾಜವನ್ನು ನಂಚಿನ ಒಂದು ಎಡ್ಡೆ ಉದ್ದೇಶ ಒಂದು ನಮ್ಮ ಹಿರಿಯರು ಈ ಒಂದು ಸಮಾಜ ಸೇವಾ ಸಂಘವನ್ನು ಹುಟ್ಟುದು ಬಾಳಿದೆ. ಮುಖ್ಯವಾಗಿ ಈ ತಿಳುವಳಿಕೆ ಪ್ರಕಾರ ಬೇರೆ ಕರೆಕ್ಟ್ ಸಂಘ ಸಂಸ್ಥೆಗಳಿಲ್ಲ. ಈ ದಕ್ಷಿಣ ಕನ್ನಡ ಜಿಲ್ಲೆ ಕಡೆ ಉಲ್ಲೇಖ ಮಾಡ್ತಾರೆ 200 ಚಿಲ್ಲರೆ ವಿಲೋಹ ಸಂಘಗಳು. ಬಹುಶಃ ಹಿರಿಯರಿಗೆ ಆಶಯ ಏನೇ ಕಡೆ ಉಲ್ಲೇಖ ಮಾಡ್ತಾರೆ ಆಡ ಪ್ರತಿ ವಿಲೋಹ ಸಂಘದ ಈ ಆಶಯ ನನ್ನ ಉದ್ದೇಶ ಹೆಚ್ಚೆ ಕೊಡ್ಕೊಂಡ ಸಮಾಜದ ಕಟ್ಟ ಕಡೆತ ವ್ಯಕ್ತಿನ ಒಂದು ಕಲ್ಯಾಣದ ಉದ್ದೇಶ ಅವರ ಬಂದೆ ಸಮಾಜದ ಮಿತ್ತ ಮಾರ್ಗಲಿಂದ ವ್ಯಕ್ತಿನ ಗುರಿಯಾದ ಪರವಾಗಿ ಒಂದು ಆಶಯ ಹಿರಿಯರು ಬಹುಶಃ 5 ಪೂರಕವಾಗಿ ನಮ್ಮ ಕೆಲಸ ಮಾಡ್ತದಂಡ ಸಮಾಜದ ಕಟ್ಟ ಕಡೆಗೆ ನಂಚಿನ ಆಸಕ್ತಿ ಇರಬೇಕಲ್ಲ, ಅಸಹಾಯಕ ಇರಬೇಕಲ್ಲ, ಆ ಒಂದು ಕಷ್ಟ ಸ್ಪಂದನೆ ನಂಚಿನ ಒಂದು ಕೆಲಸ ಮಾಡ್ತದಂಡ 5 ನಮ್ಮ ಈ ಒಂದು ಸಂಘ ಇದಕ್ಕೆ ಸಾರ್ಥಕತೆ ಆಗ್ಕೊಂಡು ನಂಚಿನ ಹಿರಿಯರ ಅಭಿಪ್ರಾಯ.
ಬಹುಶಃ ಆ ನಿಲುವು ಬಿಲ್ಲವಸಂದವರು ಖಂಡಿತವಾದ ಕೆಲಸ ಮಾಡ್ಕೊಡಬಹುದು. ಇನ್ನು ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಕೊಡಿಯಲ್ಬೈಲ್ ಎಸ್ಕೆಸಿ ಇಸಿಎಸ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಸತೀಶ್ ಪೂಜಾರಿ, ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರಾದ ಗೋಪಾಲ್ ಕೊಂಡಾಣ, ರೈಲ್ವೆ ಇಲಾಖೆಯ ಹೊನ್ನಯ್ಯ ಕೆ, ತೊಕ್ಕೊಟ್ಟು ಎಲೆಕ್ಟ್ರಿಕಲ್ ಗುತ್ತಿಗೆದಾರರಾದ ರಾಜೇಶ್ ಕೆರೆಬೈಲು, ತಲಪಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾದ ಮಮತಾ ಸತೀಶ್ ಕುಂಪಲ, ಉಳ್ಳಾಲ ಭಾರತ ಹೈಸ್ಕೂಲ್ನ ದೈಹಿಕ ನಿರ್ದೇಶಕರಾದ ಪ್ರೀತಂ, ಮಹಿಳಾ ಸಂಘದ ತ್ರಿವೇಣಿ ಉದಯ್, ಯುವ ವಾಹಿನಿ ಕೊಲ್ಯ ಘಟಕದ ಅಧ್ಯಕ್ಷರಾದ ನಿತಿನ್ ಕರ್ಕೇರ, ಭಾಸ್ಕರ್ ಮಡ್ಯಾರ್, ಕೊಲ್ಯ ಬಿಲ್ಲವ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ವೇಣುಗೋಪಾಲ್ ಕೊಲ್ಯ, ಶೀರಲ್ ಕೊಲ್ಯ, ಲತೀಶ್ ಎಂ ಸಂಕೋಲಿಗೆ, ಸುರೇಶ್ ಪಾಂಡವರ ಕಲ್ಲು, ಸುಂದರ್ ಸುವರ್ಣ, ಈಶ್ವರ್ ಸುವರ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.